ದಿನಕ್ಕೆ ಎಷ್ಟು ಬಾರಿ ಫೋನ್ ಚೆಕ್ ಮಾಡ್ತೀರಾ ಅಂತ ಏನಾದರೂ ನಿಮ್ಗೆ ಐಡಿಯಾ ಇದೆಯಾ? ಸಾಕು ಎನಿಸಿದ್ರು ಬೆರಳು ಯಾಕೆ ಸ್ಕ್ರೋಲ್ ಮಾಡ್ತಲೇ ಇರುತ್ತೆ. ನೀವು ಸ್ಮಾರ್ಟ್ಫೋನ್ ತೆರೆದ ಪ್ರತಿ ಬಾರಿಯೂ ನಿಮ್ಮ ಮೆದುಳಿನ 86 ಶತಕೋಟಿ ನ್ಯೂರಾನ್ಗಳ ಮೇಲೆ ದಾಳಿ ನಡೆಯುತ್ತದೆ. ಎಚ್ಚರ, ಇದು ನಿಮ್ಮ ವ್ಯಕ್ತಿತ್ವವನ್ನೇ ಬದಲಿಸುವ ಬಯೋಲಾಜಿಕಲ್ ಹ್ಯಾಕಿಂಗ್. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಇಂದು ನಾವು ಸ್ಮಾರ್ಟ್ಫೋನ್ ಬಳಸ್ತಿದ್ದೇವೆ ಎನ್ನುವುದಕ್ಕಿಂತ ಸ್ಮಾರ್ಟ್ಫೋನ್ ಅಥವಾ ಡಿಜಿಟಲ್ ಮೂಲಕ ನಮ್ಮನ್ನು ಬಳಸ್ಕೊಳ್ತಿದೆ ಎನ್ನುವುದು ಹೆಚ್ಚು ಸೂಕ್ತವೇನೋ. ದಿನದಲ್ಲಿ ಎಷ್ಟು ಬಾರಿ ಮೊಬೈಲ್ ಸ್ಕ್ರೋಲ್ ಮಾಡ್ತೀರಿ? ಅದರಲ್ಲಿ ಎಷ್ಟು ಬಾರಿ ಸುಮ್ಮನೆ ಚೆಕ್ ಮಾಡಿಡ್ತೀರಿ? ಎಷ್ಟು ಬಾರಿ ಅದು ಅಭ್ಯಾಸ ಬಲದಿಂದಲೇ ಆಗಿಬಿಡ್ತದೆ? ಸಾಕು ಎಂದು ಎನಿಸಿದ ಮೇಲೂ ಅದೆಷ್ಟೋ ಸಮಯ ಮೊಬೈಲ್ ಸ್ಕ್ರೀನ್ ಒತ್ತುತ್ತಲೇ ಇರ್ತೀರಿ. ಎಂದಾದರೂ ಯೋಚಿಸಿದ್ದೀರಾ? ಸಾಮಾನ್ಯವಾಗಿ ಯಾರೂ ಈ ಯೋಚನೆ ಮಾಡೋದಿಲ್ಲ, ಆದರೆ ಖಂಡಿತ ಇದರ ಹಿಂದಿರುವ ತಂತ್ರದ ಕುರಿತು ವಿಚಾರ ಮಾಡಲೇಬೇಕು. ನಾವು ಸ್ಮಾರ್ಟ್ಫೋನ್ ತೆರೆದು ಸ್ಕ್ರೋಲ್ ಮಾಡಲು ಶುರು ಮಾಡಿ ಅದನ್ನು ತಾಸುಗಟ್ಟಲೆ ಮುಂದುವರಿಸ್ತಿದ್ದೇವೆಂದರೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಅಪಾಯಕಾರಿ ಡಿಜಿಟಲ್ ಬಲೆಗೆ ಬಿದ್ದಿದ್ದೇವೆ ಎಂದೇ ಅರ್ಥ. ಪ್ರತಿನಿತ್ಯ ಎದ್ದು ಕಣ್ಣು ಬಿಡುವ ಮೊದಲಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಮೊಬೈಲ್, ಲ್ಯಾಪ್ಟಾಪ್, ಟ್ಯಾಬ್, ಒಟ್ಟಿನಲ್ಲಿ ಒಂದು ಸ್ಕ್ರೀನ್ ಬೇಕಷ್ಟೇ ನಮಗೆ. ಈ ಪರದೆಗಳ ಒಳಗೆ ಉಟ್ಕೊಂಡಿರುವ ಡಿಜಿಟಲ್ ಸಂಸ್ಕೃತಿ ಮನುಷ್ಯ ಹೇಗೆ ಯೋಚಿಸ್ತಾನೆ, ಹೇಗೆ ಪ್ರತಿಕ್ರಿಯಿಸ್ತಾನೆ, ಹೇಗೆ ಸಂಬಂಧ ಬೆಳೆಸ್ತಾನೆ ಮತ್ತು ತನ್ನನ್ನು ತಾನು ಹೇಗೆ ನೋಡಿಕೊಳ್ತಾನೆ ಎಂಬುದನ್ನು ನಿರ್ಧರಿಸ್ತದೆ ಎಂದರೆ ನಾವು ನಂಬಲೇಬೇಕು. ಇಂದಿನ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ತಮಗೆ ತಾವು ಮಾಧ್ಯಮಗಳೆಂದು ಹೇಳ್ಕೊಳ್ತವೆ, ಆದರೆ ವಾಸ್ತವದಲ್ಲಿ ಅವು ಮಾನವನ ಅಮೂಲ್ಯ ಕ್ಷಣಗಳನ್ನು, ಅವನ ಗಮನವನ್ನು ಬಿಕರಿ ಮಾಡುವ ಮಾರುಕಟ್ಟೆಗಳು. ಸಮಯ, ಗಮನ ಮತ್ತು ವರ್ತನೆಯೇ ಅವುಗಳ ಉತ್ಪನ್ನ. ನೀವು ಏನು ನೋಡ್ತೀರಿ, ಎಷ್ಟು ಹೊತ್ತು ನೋಡ್ತೀರಿ, ಯಾವಾಗ ನಿಲ್ಲಿಸ್ತೀರಿ, ಯಾವ ವಿಷಯಕ್ಕೆ ಕೋಪಗೊಳ್ತೀರಿ, ಯಾವುದನ್ನು ಹೆಚ್ಚು ಆಸ್ವಾದಿಸ್ತೀರಿ, ಎಲ್ಲವೂ ಅಂಕಿಅಂಶಗಳಾಗಿ ಪರಿವರ್ತಿತವಾಗ್ತಿರ್ತವೆ. ಪ್ರತಿ ಕ್ಲಿಕ್, ಪ್ರತಿ ಪಾಸ್, ಪ್ರತಿ ಮರುನೋಟ ಡೇಟಾ ಆಗಿ ಸಂಗ್ರಹವಾಗ್ತದೆ. ಈ ಡೇಟಾ ಮೇಲೆ ಕಾರ್ಯನಿರ್ವಹಿಸುವುದು ಆಲ್ಗರಿದಮ್. ಯಾವುದೇ ಪ್ಲ್ಯಾಟ್ಫಾರ್ಮ್ ಇರಲಿ, ಇಲ್ಲಿ ನೀವು ಹೆಚ್ಚು ಸಮಯ ಕಳೆಯಬೇಕು. ಹಾಗೆ ಮಾಡುವುದು ಆಲ್ಗರಿದಮ್ನ ಕೆಲಸ. ಇದನ್ನು ಮಾಡಲು ಅದು ನಿಮ್ಮ ಭಾವನೆ, ಆಸಕ್ತಿ, ದೌರ್ಬಲ್ಯಗಳನ್ನು ಚಾಚೂ ತಪ್ಪದೆ ಕಲಿಯುತ್ತದೆ. ನೀವು ಸಂತೋಷದಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ಆತಂಕದಲ್ಲಿದ್ದೀರಾ ಎಂಬುದನ್ನು ಅದು ಮೌಲ್ಯಮಾಪನ ಮಾಡುವುದಿಲ್ಲ. ನೀವು ಪ್ರತಿಕ್ರಿಯಿಸುತ್ತಿದ್ದೀರಾ ಎಂಬುದನ್ನಷ್ಟೇ ಅದು ಗಮನಿಸ್ತದೆ. ಹೀಗಾಗಿ ಕೋಪ, ಭಯ, ಅತಿರೇಕ, ಹಿಂಸೆ, ಸಂಚಲನಕಾರಿ ವಿಷಯಗಳು ಹೆಚ್ಚಾಗಿ ಮೆಚ್ಚುಗೆ ಪಡೆಯುತ್ತವೆ. ಆಲ್ಗರಿದಮ್ಗಳು ನಮ್ಮ ಮೆದುಳಿನ 86 ಶತಕೋಟಿ ನ್ಯೂರಾನ್ಗಳನ್ನು ನೇರವಾಗಿ ರಿಮೋಟ್ ಕಂಟ್ರೋಲ್ ಮೂಲಕ ನಿಯಂತ್ರಿಸುತ್ತಿದ್ದರೂ ಅವುಗಳ ಕಾರ್ಯವೈಖರಿಯನ್ನು ಮತ್ತು ಸಂಪರ್ಕಗಳನ್ನು ಅಮೂಲಾಗ್ರವಾಗಿ ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಇದು ಒಂದು ರೀತಿಯ ಬಯೋಲಾಜಿಕಲ್ ಹ್ಯಾಕಿಂಗ್. ಈ ಆಲ್ಗರಿದಮ್ ಏನೇನು ಮಾಡ್ತದೆ? ಡೊಪಮೈನ್ ಮತ್ತು ಸ್ಲಾಟ್ ಮಿಷಿನ್ ತಂತ್ರ. ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳನ್ನು ವಿನ್ಯಾಸಗೊಳಿಸುವವರು ಕೆಸಿನೋಗಳಲ್ಲಿರುವ ಸ್ಲಾಟ್ ಮಿಷಿನ್ ತಂತ್ರವನ್ನು ಬಳಸ್ತಾರೆ. ನೀವು ಸ್ಕ್ರಾಲ್ ಮಾಡಿದಾಗ ಪ್ರತಿ ಬಾರಿಯೂ ಹೊಸದೇನೋ ಸಿಗುತ್ತದೆ ಎಂಬ ನಿರೀಕ್ಷೆ ಇರ್ತದೆ. ಮುಂದಿನ ಪೋಸ್ಟ್ ಚೆನ್ನಾಗಿರಬಹುದು ಎಂದು ಮೆದುಳು ಹೇಳುತ್ತಿರ್ತದೆ. ಈ ಅನಿಶ್ಚಿತತೆಯಿಂದ ಹಾಗೂ ಒಮ್ಮೊಮ್ಮೆ ಅಚಾನಕ್ಕಾಗಿ ಇಷ್ಟವಾಗುವ ಪೋಸ್ಟ್ ಬಂದಾಗ ಆಗುವ ಖುಷಿಯಿಂದ ಮೆದುಳಿನಲ್ಲಿ ಡೊಪಮೈನ್ ಹಾರ್ಮೋನ್ ಬಿಡುಗಡೆ ಆಗ್ತದೆ. ಆ ಖುಷಿಯ ನಿರೀಕ್ಷೆ ಹೆಚ್ಚಾದಂತೆಲ್ಲ ಬೆರಳು ಸ್ಕ್ರೀನ್ ಅನ್ನು ಮೇಲೆತ್ತುತ್ತಲೇ ಇರ್ತದೆ. ಮೆದುಳಿನ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಎಂಬ ಭಾಗವು ನಮ್ಮ ತರ್ಕಬದ್ಧ ಆಲೋಚನೆಗಳನ್ನು ನಿಯಂತ್ರಿಸುತ್ತದೆ. ಆದರೆ ಈ ನಿರಂತರ ಡೋಪಮೈನ್ ದಾಳಿಯಿಂದಾಗಿ ಈ ಭಾಗ ದುರ್ಬಲಗೊಳ್ತದೆ. ಪರಿಣಾಮ, ಇನ್ನೊಂದು ವಿಡಿಯೋ ನೋಡಿದರೆ ಸಾಕು, ಆಮೇಲೆ ಕೆಲಸ ಮಾಡಿದ್ರಾಯಿತು ಎಂಬ ಹಪಾಹಪಿ ಹೆಚ್ಚಾಗಿ ಮನುಷ್ಯ ತನ್ನ ಸ್ವಂತ ನಿಯಂತ್ರಣವನ್ನು ಕಳೆದುಕೊಳ್ತಾನೆ. ನಿಮಗೆ ಉಣಿಸಿ ನಿಮ್ಮನ್ನೇ ಉಣ್ಣುವ ಆಲ್ಗರಿದಮ್. ಆಲ್ಗರಿದಮ್ ಎಂಬುದು ಒಂದು ಹಸಿದ ಪ್ರಾಣಿ ಇದ್ದಂತೆ. ಅದಕ್ಕೆ ನೀವು ನಿರಂತರವಾಗಿ ಡಾಟಾವನ್ನು ಉಣಿಸಬೇಕಾಗ್ತದೆ. ನೀವು ಒಂದು ಪೋಸ್ಟನ್ನು ಕೇವಲ 0.5 ಸೆಕೆಂಡ್ ಹೆಚ್ಚು ಕಾಲ ನೋಡಿದರೂ ಅದು ಡೇಟಾ ಆಗಿ ದಾಖಲಾಗ್ತದೆ. ಇನ್ನು ಅದರಲ್ಲಿ ವೈಯಕ್ತೀಕರಣ. ಆಲ್ಗರಿದಮ್ ನಿಮ್ಮನ್ನು ನಿಮ್ಮ ಪೋಷಕರಿಗಿಂತ ಅಥವಾ ಸಂಗಾತಿಗಿಂತಲೂ ಹೆಚ್ಚು ಚೆನ್ನಾಗಿ ಅರ್ಥ ಮಾಡಿಕೊಳ್ತದೆ. ನಿಮ್ಮ ಒಲವು, ಭಯ, ಆಸೆ ಮತ್ತು ನಿಮ್ಮ ದುರ್ಬಲ ಕ್ಷಣಗಳನ್ನು ಅದು ಗುರುತಿಸಿ ಸ್ಟೋರ್ ಮಾಡಿ ಇಟ್ಕೊಳ್ತದೆ. ಇನ್ನು ಅದರಲ್ಲೇ ಎರಡನೇದು ಎಕೋ ಚೇಂಬರ್. ಆಲ್ಗರಿದಮ್ ನಿಮಗೆ ಇಷ್ಟವಾಗುವ ವಿಷಯಗಳನ್ನು ಮಾತ್ರ ಪದೇ ಪದೇ ತೋರಿಸುವ ಮೂಲಕ ನಿಮ್ಮ ಆಲೋಚನೆಗಳನ್ನು ಸಂಕುಚಿತಗೊಳಿಸುತ್ತದೆ. ಇದು ನಿಮ್ಮ ವ್ಯಕ್ತಿತ್ವವನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ರೂಪಿಸಿಬಿಡ್ತದೆ. ಈ ರೀಲ್ಸ್ ಅರ್ಥ ಮಾಡಿಕೊಂಡಷ್ಟು ನಮ್ಮನ್ನು ಬೇರಾರೂ ಅರ್ಥ ಮಾಡಿಕೊಂಡಿಲ್ವಲ್ಲ ಎನಿಸುವುದು ಈ ಕಾರಣಕ್ಕೆ. ಇನ್ನು ಮೂರನೇದು ನ್ಯೂರೋಪ್ಲಾಸ್ಟಿಸಿಟಿ ಮತ್ತು ಏಕಾಗ್ರತೆಯ ನಾಶ. ನ್ಯೂರೋಪ್ಲಾಸ್ಟಿಸಿಟಿ ಎನ್ನುವುದು ಎರಕ ಒಯ್ಯುವಂತಹ ಪ್ರಕ್ರಿಯೆ. ನಮ್ಮ ಮೆದುಳು ಕೂಡ ಪ್ಲಾಸ್ಟಿಕ್ನಂತೆಯೇ. ನಾವು ಅದಕ್ಕೆ ಏನು ನೀಡ್ತೇವೆಯೋ ಹಾಗೆಯೇ ಅದು ರೂಪುಗೊಳ್ತದೆ. 15ರಿಂದ 30 ಸೆಕೆಂಡ್ಗಳ ಕಿರು ವಿಡಿಯೋಗಳನ್ನು ಗಂಟೆಗಟ್ಟಲೆ ನೋಡೋದ್ರಿಂದ ನಮ್ಮ ಮೆದುಳು ದೀರ್ಘಕಾಲದ ವಿಷಯಗಳ ಮೇಲೆ ಗಮನ ಹರಿಸುವ ಶಕ್ತಿಯನ್ನು ಕಳೆದುಕೊಳ್ತದೆ. ಇಂದು ಮನುಷ್ಯನ ಸರಾಸರಿ ಏಕಾಗ್ರತೆಯ ಅವಧಿ ಕೇವಲ 8.25 ಸೆಕೆಂಡ್ಗಳಿಗೆ ಕುಸಿದಿದೆ. ಇದು ಒಂದು ಸಣ್ಣ ಮೀನಿಗಿಂತಲೂ ಕಡಿಮೆ ಎಂಬುದು ಆಘಾತಕಾರಿ ಸತ್ಯ. ಇನ್ನು ನಾಲ್ಕನೇದು ಭಾವನೆಗಳ ಮಾರಾಟ ಮತ್ತು ಮಾನಸಿಕ ಆರೋಗ್ಯ. ಆಲ್ಗರಿದಮ್ಗಳಿಗೆ ನಿಮ್ಮ ಸಂತೋಷಕ್ಕಿಂತ ನಿಮ್ಮ ತೊಡಗಿಸಿಕೊಳ್ಳುವಿಕೆ ಮುಖ್ಯ.
ಸಂಶೋಧನೆಗಳ ಪ್ರಕಾರ ಮನುಷ್ಯರು ಸಕಾರಾತ್ಮಕ ವಿಷಯಗಳಿಗಿಂತ ನಕಾರಾತ್ಮಕ, ಆಕ್ರೋಶಭರಿತ ಅಥವಾ ಅಸೂಯೆ ಹುಟ್ಟಿಸುವ ವಿಷಯಗಳಿಗೆ ಹೆಚ್ಚು ಪ್ರತಿಕ್ರಿಯಿಸುತ್ತಿರ್ತಾರೆ. ಈ ಕಾರಣಕ್ಕಾಗಿಯೇ ಫೀಡ್ಗಳಲ್ಲಿ ವಿವಾದಾತ್ಮಕ ವಿಷಯಗಳು ಹೆಚ್ಚು ಹರಿದಾಡ್ತವೆ. ಇದು ಬಳಕೆದಾರರಲ್ಲಿ ಆತಂಕ, ಖಿನ್ನತೆ ಮತ್ತು ಲೋನ್ಲಿನೆಸ್ ಅನ್ನು ಹೆಚ್ಚಿಸ್ತದೆ. ಇನ್ನು 5ನೇದಾಗಿ ಪ್ರತಿ ಕ್ಲಿಕ್ ಕೂಡ ಮುಖ್ಯ. ನೀವು ಸ್ಕ್ರಾಲಿಂಗ್ ನಿಲ್ಲಿಸಿ ಒಂದು ಚಿತ್ರವನ್ನು ನೋಡಿದಾಗ ಆಲ್ಗರಿದಮ್ ನಿಮ್ಮ ಕಣ್ಣಿನ ಚಲನೆಯನ್ನು ಅಥವಾ ನಿಮ್ಮ ನಿಲುಗಡೆಯ ಅವಧಿಯನ್ನು ಅಳೆಯುತ್ತದೆ. ಈ ಡೇಟಾವನ್ನು ಬಳಸಿ ನಿಮ್ಮ ಡಿಜಿಟಲ್ ಅವತಾರವನ್ನು ಸೃಷ್ಟಿಸಲಾಗ್ತದೆ. ಈ ಅವತಾರಕ್ಕೆ ಯಾವ ಜಾಹೀರಾತು ತೋರಿಸಿದರೆ ನೀವು ವಸ್ತುಗಳನ್ನು ಕೊಳ್ಳುತ್ತೀರಿ ಅಥವಾ ಯಾವ ಸುಳ್ಳು ಸುದ್ದಿಯನ್ನು ನಂಬುತ್ತೀರಿ ಎಂಬುದು ಮೊದಲೇ ತಿಳಿದಿರ್ತದೆ. ನಾವು ಸ್ಕ್ರೀನ್ಗಳನ್ನು ಬರೀ ಸವರುತ್ತಿದ್ದೇವೆ ಎಂದುಕೊಂಡ್ರೆ ಮೂರ್ಖತನ. ವಾಸ್ತವದಲ್ಲಿ ಈ ಆಲ್ಗರಿದಮ್ಗಳು ನಮ್ಮ ಸುಪ್ತ ಚೇತನವನ್ನು ಕೆರೆದು ಹುಣ್ಣು ಮಾಡ್ತಿವೆ. 86 ಶತಕೋಟಿ ನ್ಯೂರಾನ್ಗಳ ಅದ್ಭುತ ಜಾಲವನ್ನು ಹೊಂದಿರುವ ಮಾನವ ಮೆದುಳು ಕೆಲವೇ ಕಿಲೋಬೈಟ್ಗಳ ಕೋಡಿಂಗ್ಗೆ ಶರಣಾಗುತ್ತಿರುವುದು ವಿಪರ್ಯಾಸ. ಆಲ್ಗರಿದಮ್ಗೆ ಹೃದಯವಿಲ್ಲ, ಹಸಿವಿದೆ. ಆ ಹಸಿವಿಗೆ ನಮ್ಮ ಸಮಯ ಮತ್ತು ಮಾನಸಿಕ ಆರೋಗ್ಯವನ್ನು ಬಲಿ ಕೊಡುವ ಮೊದಲು ಎಚ್ಚೆತ್ತುಕೊಳ್ಬೇಕಿದೆ. ನಾವು ಆಲ್ಗರಿದಮನ್ನು ಬಳಸಬೇಕೇ ಹೊರತು ಆಲ್ಗರಿದಮ್ ನಮ್ಮನ್ನು ಬಳಸುವಂತಾಗಬಾರ್ದು. ನೆನಪಿರಲಿ, ನೀವು ಸ್ಕ್ರೋಲ್ ಮಾಡುತ್ತಿರುವ ಪ್ರತಿ ಕ್ಷಣವೂ ನಿಮ್ಮ ಜೀವನದ ಅಮೂಲ್ಯ ಪುಟವೊಂದು ತಿರುವುತ್ತದೆ. ಆ ಪುಟದಲ್ಲಿ ನಿಮ್ಮದೇ ಸ್ವಂತ ಆಲೋಚನೆಗಳನ್ನು ಬರೆಯುವ ಶಕ್ತಿ ನಿಮ್ಮ ಕೈಯಲ್ಲಿ ಇದೆ. ಈ ಶಕ್ತಿಯನ್ನು ಸ್ಕ್ರೀನ್ಗೆ ಒಪ್ಪಿಸದಿರಿ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.